ಗೊತ್ತಾಗಲ್ಲ. ಯಾಕೆ ಇಷ್ಟು ದೊಡ್ಡ ತಂದಿದ್ಯಲ್ಲ ಅಂತ ನನಗೆ ನಮ್ಮಪ್ಪ ಇಲ್ವಾ ಸ್ಟಿಚ್ ಮಾಡ್ಸಕ್ಕೆ? ನಿಂತ್ಕೋ. ಇವೆಲ್ಲ ನನಗ ತಗ ಬಂದವಳೆ ಅದೇ ಥರ ದುಡಿಕೊಂಡು ಇವಾಗಲೇ ಮನೆ ಹತ್ರ ಏನು ಮಾಡಕ್ಕೆ ನಾನು ಹಾಕಬೇಕು ಹೊಸ ಡ್ರೆಸ್ಗಳ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಹತ್ರ 500 ರೂಪಾಯಿ ಸಾಲ ಕೇಳುತ್ತೆ, ಕೊಡಕ್ಕೆ ಒಂದೇ ಕಣ್ಣಲ್ಲಿ ಅಳ್ತೈತಲ್ಲ. ನೆಕ್ಸ್ಟ್ ತಿಂಗಳು ಕೊಡ್ತೀನಿ ತಾನೆ? ಕಣ್ಣಲ್ಲೂ ನೆಕ್ಸ್ಟ್ ಅದಕ್ಕೆ ಮಗನೂ ಕೇಳಿದೆ, ನಾನು ಕಷ್ಟದಲ್ಲಿದ್ದೀನಮ್ಮ, ಏನು ಮಾಡೋದು ನಾವೇ ಅರ್ಥ ಅದೇ ಮಗಳು ಕಷ್ಟದಲ್ಲಿರೋದು ಗೊತ್ತಾಗಲ್ಲ. ಇಬ್ಬರೂ ಮಕ್ಕಳೇ. ಹಾಂ ಆಯ್ತು, ಇವಾಗ ಟೈಮ್ ಆಯಿತು. ಕೆಲಸ ಮುಗಿಸ್ಕೊಂಡು ಬಂದೆ ಮನೆಗೆ. ನಮ್ಮಮ್ಮ ಇವತ್ತು ಮನೇಲಿ ಕೂತ್ಕೊಂಡು ಏನೇನು ಕೆಲಸ ಮಾಡೋರೆ ಅಂದರೆ, ಆಗಲೇ ವಾಟರ್ ಪ್ಯೂರಿಫೈರ್ ತಗೊಂಡು ಫಿಕ್ಸ್ ಮಾಡಿಬಿಟ್ಟವ್ರೆ. ಮದರ್ ಇಂಡಿಯಾ ಇದೇನು ಕುಕ್ಕರಲ್ಲಿ ನೀರು ಹಿಡಿತಾ ಇದೆಯಾ? ನಮ್ಮ ಅಪ್ಪ ಎಗುರ್ತದೆ ನೀರು, ಅದು ಮೇಲ್ಕೆ ಏನಕ್ಕೆ ಅದರಲ್ಲಿ ನೀರು ಹಿಡ್ದಿದ್ದೀಗ? ನೀರು ಕುಡಿಬಾರ್ದು, ಉಳಿತಾಯ ಮಾಡಬೇಕು ಈ ಥರ. ನೋಡಿ, ನನಗೆ ಬಟ್ಟೆ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿ ತಗ್ ನೋಡಮ್ಮ. ಯಾಕೆ ಇಷ್ಟು ದೊಡ್ಡ ತಂದಿದ್ಯಲ್ಲ ಅಂತ ನನಗೆ ನಮ್ಮಪ್ಪ ಇಲ್ವಾ ಸ್ಟಿಚ್ ಮಾಡ್ಸಕ್ಕೆ? ನಿಂತ್ಕೋ. ಎಮ್ ಸೈಜ ಎಸ್ ಸೈಜ ನಿನಗೆ ತಂದಿರೋದು. ನಾನು ಇಷ್ಟೊಂದು ಡುಮ್ಮಿ ಆಗ್ಬಿಟ್ನಾ? ಇದೇನಲ್ಲಿ ಹಂಗದಲ್ಲ, ಅದಂಗೆ ಅಂಬ್ರೆಲ್ಲ, ಮುಂದೆ ತುಂಡ ಹಿಂದೆ ಉದ್ದ, ಹಂಗೆ ಇದು ಫ್ಯಾಷನ್. ನಿನ್ ಥರ ತಗೊಬರ್ಬೇಕು ತಾನೆ, ನನಗೂ ಆ ಥರದ್ದು ಸಿಗ್ಲಿಲ್ಲ, ಪೂರ್ತಿ ಐತೆ. ಸಿಗ್ಲಿಲ್ಲ ಕಲರ್ ಸಿಗ್ಲಿಲ್ಲ ಕಣಮ್ಮ. ಬಾ. ಇವೆಲ್ಲ ನನಗ ನೋಡ್ರಿ, 1 2 3 ತಗೊಬಂದವಳೆ. ತಗೊಬಂದವಳೆ ಅದೇ ಥರ ದುಡಿಕೊಂಡು. ಖುಷಿ ಆಯ್ತು. ಅಯ್ಯಪ್ಪ, ಮತ್ತೆ 3 ಟಾಪ್ ಕಾಣ ಕೊಟ್ಬಿಡ್ಲ ಹಂಗಾರೆ? ಇದೊಂದೇ ಸಾಕ? ಬೇಕು. ಇವಾಗಲೇ ಮನೆ ಹತ್ರ ಏನು ಮಾಡಕ್ಕೆ ನಾನು ಹಾಕಬೇಕು ಹೊಸ ಡ್ರೆಸ್ಗಳ. ನೋಡಿ ಅವರು ಯಾಕೆ ಮುಂದೆ ಕೈ ಕೊಟ್ಕೊಂಡು ಕುಂತಿದ್ದೀರ? ಕಲರ್ ಚೆನ್ನಾಗಿಲ್ಲ ಅಂದ್ರೆ ಕಲರ್ ಇದು ಒಂದು ಚೆನ್ನಾಗೈತೆ. ಇದು ಎಲ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. 1ಕ್ಕೆ 2 ಪ್ಯಾಂಟು ಆಯ್ತವೆ ಇವಕ್ಕೆ. ಇದಕ್ಕೆ 1 ಪ್ಯಾಂಟ್ ಆಯ್ತದೆ. ವೈಟ್ ಪ್ಯಾಂಟ್ ಇದಕ್ಕೆ, ವೈಟು ಅಥವಾ ಗ್ರೀನು, ಇದಕ್ಕೆ ಮಮ್ಮಿ. ಹಂಗಂದ್ರೆ ಇವಾಗ ನಾನು ನಿಂಗೆ ಬಟ್ಟೆ ಕೊಡ್ಸಿದ್ದೀನಿ, ನೆಕ್ಸ್ಟ್ ತಿಂಗಳು ನೀನು ನನಗೆ ಬಟ್ಟೆ ಕೊಡ್ಸು. ನನ್ನ ಜುಡಿಯೋಗೆ ಹೋಗೋಣ. ನನ್ನ ಕೆಲಸ ಜುಡಿಯೋಗೆ ಹೋಗೋಣ. ಜುಡಿಯೋ ಅಂದರೆ ಮಾಲ್ಗೆ ಹೋಗೋಣ. ಮಾಲಲ್ಲಿ ಓ, ಮಾಲಲ್ಲೆಲ್ಲ ನಮ್ಮ ಹತ್ರ ತಾಡಕಾಯ್ತದ? ಏಕೆ? ಅಲ್ಲೆಲ್ಲ ಜಾಸ್ತಿ ಕಣ, ದುಡ್ಡು ಚೆನ್ನಾಗಿ. ನಾವು ಕಾಸೆ ತಾನೇ ಕೊಡ್ತೀವಿ. ಚೆನ್ನಾಗಿರಲ್ಲ ಅಲ್ಲಿ. ಮಮ್ಮಿ ಬೆಳಿಗ್ಗೆ ಏನಾಯ್ತು ಮಮ್ಮಿ? ಅಯ್ಯಪ್ಪ ದೇವ್ರೆ, ಶಾಕ್ ಆಗೋಯ್ತು ನನಗೆ. ಏನಾಯ್ತು? ಬಂದೆ ಕೆಳಗಡೆ, ಎಲ್ಲ ಹಳೆದೆಲ್ಲ ಪೇಪರ್ ಕವರ್ಗಳೆಲ್ಲ ಇದ್ವಾ, ತಗೊಂಡೋದ್ ಆಚೆಗಡೆ ಬೆಂಕಿ ಹಾಕ್ಬಿಟ್ಟು ಬಂದ ಮೇಲಕ್ಕೆ ಬಂದ್ಬಿಟ್ಟು ಕುಂತ್ಕೊಂಡೆ ಹಿಂಗೆ ಚೇರ್ ಮೇಲೆ. ಅವ್ನ ಮನೆಯವನು ಪೇಂಟಿಂಗ್ದು ಕಾಸು ಏನಾರು ಹಾಕವನ ಅಂತ ನೋಡೋಣ ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ ಕೋಟಕ್ ಬ್ಯಾಂಕ್ದು. ಯಪ್ಪ 380ರಲ್ಲಿ ಬರೀ 50,000 ತೋರಿಸ್ತದೆ ಬ್ಯಾಲೆನ್ಸು. 3,30,000 ಇಲ್ಲವೇ ಇಲ್ಲ. ಹಂಗೆ ಆಯಿತು ನನಗೆ ಕತೆ, ಬಾಯಿ ಬಂತು ಜೀವ. ಈಗ ಓಡೋದೆ ಕೆಳಗಡೆಗೆ ಓನರ್ ಮನೆಗೆ ಹೋಗಿ ಅವ್ರನ್ನ ಚಂದ್ರು ಅವ್ರನ್ನ ಕೇಳಿದೆ, ಹಿಂಗಾಗೋಗೈತಲ್ಲಪ್ಪ ಅಂತ. ಅವಾಗ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿ ಅಳ್ತಾ ಇದ್ದೀನಿ ನೀರು ಗೊತ್ತಾನೆ
ನೀರು ಸುರಿತೈತೆ ಆಂಟಿ ಸುಮ್ಮನೆ ಆಂಟಿ ಏನೂ ಆಗಿರಲ್ಲ ಹ್ಮ್ ಇಲ್ಲಿ ಬೇರೆಯವ್ರದ್ದು ಹಿಂಗೆ ಆಗಿತ್ತು ಅಕೌಂಟಲ್ಲಿ ದುಡ್ಡಿತ್ತು ಏನು ಹೆದರ್ಕೋಬೇಡಿ ಅಂತ ಹ್ಮ್ ಏನು ಸಮಾಧಾನ ಮಾಡಿದ್ರು ಸಮಾಧಾನ ಆಯ್ತಾ ಇಲ್ಲ ನನಗೆ ಹೇಳ್ತಾ ಬಿದ್ದಿದ್ದೀನಿ. ಆಮೇಲೆ ಅಲ್ಲಿ ಹೋಗಿ ಕಾರಲ್ಲಿ ಕರ್ಕೊಂಡೋಗಿ ಅವರನ್ನೇ ಬ್ಯಾಂಕ್ ಹತ್ರ ಹ್ಮ್ ಮ್ಯಾನೇಜರ್ ಹತ್ರ ಹೋಗಿ ಅಕೌಂಟ್ ನಂಬರ್ ಕೊಟ್ಟು ಹ್ಮ್ ಚೆಕ್ ಮಾಡಿಸೋದ್ಮೇಲೆ ಇಲ್ಲೇ ಐತಲ್ಲಮ್ಮ ದುಡ್ಡು ಯಾಕಮ್ಮ ಅಷ್ಟೊಂದು ಎದುರ್ಕೊಂಡಿದೀಯಾ ಅಂತವ್ರು ಮ್ಯಾನೇಜರ್. ಏನ್ರಿ ರೀ ಯಾರ್ದು ಪ್ರಾಬ್ಲಮ್ ಆಗಲ್ವಾ ಹಂಗಾರೆ ಅಕೌಂಟಲ್ಲಿ ಎಲ್ಲಾರ್ದು ಕರೆಕ್ಟಾಗಿರ್ತದ ನಿಮ್ಗೆ ನಾವಂತೂ ತಗೊಬರೋದು ಭಾಳ ಕಷ್ಟ. ಹಂಗಾರೆ ಯಾರ್ದಾರು ಪ್ರಾಬ್ಲಮ್ ಆದರೆ ಅವರು ನಮ್ಮಂಗೆ ಎದುರ್ಕೊಂಡು ಹೋಗ್ಬಿಡ್ಲ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ತಾನೆ. ಓ ಹಿಂಗಾಗಿತ್ತು ಹಿಂಗೆ ಬ್ಯಾಂಕಲ್ಲಿ ಇರ್ತದೆ ಅಂತ. ಈಗ ವಯಸ್ಸಾದವರು ಇರ್ತಾರಪ್ಪ, ಹಾರ್ಟ್ ಪೇಷಂಟ್ಗಳು ಇರ್ತಾರೆ. ಹಂಗೆ ನೋಡಿದ ತಕ್ಷಣ ಏನಾಯ್ತದೆ ಹೇಳೋ, ನನಗೆ ಎದೆ ನೋವು ಬಂದ್ಬಿಡ್ತು. 5 ನಿಮಿಷ ಹಾರ್ಟ್ ಬೀಟ್ ಹಂಗೆ ಬಡ 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 ಅಂತ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಭಯ ಆಗ್ಬಿಡ್ತು. ಮಾಡ್ಬಿಟ್ಟು ಲಬ್ ಡಬ್ ಅಂತಾನೆ ಬಡ 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 ಅಂತ ಇವಾಗ ಬಡ ಬಡ ಅಂತೂ ನಂದು. ಮತ್ತೇನೋ ಸಮಸ್ಯೆ ಇದೆ. ಹೋಗಿ ಕೆಳಗಡೆ ಹೋಗಿ ಅವ್ರನ್ನ ಕೇಳಿ ಅವ್ರು ಕರ್ಕೊಂಡೋಗಿ ಬ್ಯಾಂಕಲ್ಲಿ ಮ್ಯಾನೇಜರ್ನ ವಿಚಾರಿಸಿ ಆಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ಮೇಲೆ ತೋರಿಸ್ತೈತೆ. ಇಲ್ಲೇ ಐತಲ್ಲಮ್ಮ 380 ಹೆಂಗೆ ಬಂತು ದುಡ್ಡು ಅಂದರು. ಆಮೇಲೆ ಹಿಂಗೆ ಸರ್ ಲೀಸ್ ಅಮೌಂಟು ಮನೆ ಶಿಫ್ಟ್ ಮಾಡಿದ್ವಿ ಅದ್ರದ್ದು. ಬೆಳಿಗ್ಗೆ ಹೊತ್ತು ಯಾವಾಗಲೂ ಸ್ವಿಚ್ ಹಾಕೊಂಡು ಬಕೆಟಲ್ಲಿ ಎತ್ತುಕೊಂಡು ಕೂತ್ಕೊಳ್ಳೋಕಾಯ್ತದ ಸ್ನಾನಕ್ಕೆ? ಹಾಂ, ಅದಕ್ಕೆ ಗೀಸರ್ ಫಿಕ್ಸ್ ಮಾಡಿಸ್ಬಿಟ್ಟ. ಗೀಸರ್ ನಾಳೆ ಬರ್ತದೆ. ನನ್ನ ತಲೆ ಕ್ಲೀನಾಗಿ ನುಣ್ಣಗೆ ಬೋಳ್ಸೋ ತನಕ ನಮ್ಮ ಅಮ್ಮಗೆ ಸಮಾಧಾನ ಆಗಲ್ಲ. ಬಡ್ಕೊ ಹಿಂಗೆ ಟಿಂಗ 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 ಅಂತ. ಅಲ್ಲ ನಾನು ದುಡಿಯೋ 20,000 ರೂಪಾಯಿಗೆ ನಮಗೆ ಬೇಕಾಗಿರೋದು ಅವಶ್ಯಕತೆ ಇರೋದನ್ನ ಮಾಡ್ಕೋಬೇಕು. ಅವಶ್ಯಕತೆ ಇಲ್ಲದೆ ಇರೋದಕ್ಕೆಲ್ಲ ಕಾಲು ಹಾಕಕ್ಕೆ ಹೋಗ್ಬಾರ್ದು. ಅದಕ್ಕೆ ಸೋಫಾ ಸೆಟ್ ಏನಂದ್ರಿ ಕಾಟು ಮೇಲಿಕೆ ಆ ಕಾಟು ಎಷ್ಟು ವರ್ಷದ ಕಾಟು? ಅದಕ್ಕಾಗದು 25 ವರ್ಷ. 25 ವರ್ಷ ಆಗೈತೆ ಆ ಕಾಟ್ನ. ಅಯ್ಯಪ್ಪ ದೇವ್ರೆ. ಮನೆ ಬಟ್ಟೆ ಜೋಡಿಸ್ಕೊಳಕಾಯ್ತವೆ ಡೈಲಿ ಯೂಸ್ ಅವು. ಮೇನ್ ಅದೇ ನಿಮಗೆ ಇವಾಗ ಬಟ್ಟೆ ಜೋಡಿಸ್ಕೊಳಕ್ ನಿಮ್ಗೆ ಬೀರು ನೋಡಲ್ಲಿ ಬರೀ ಚೀಲಗಳಲ್ಲಿ ತುಂಬ್ಕೊಂಡು ಕೂತಿದ್ದೀವಿ. ಅದಕ್ಕೋಸ್ಕರ ಹಿಂಗೆ ನನಗೆ ಅವಾಗಿಂದ ಕೊಟ್ಟಿದ್ದೀರಾ? ನನಗೆ ಅಂತ ಬೀರು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಹೇಳು ನಿನ್ನ ವಿರವೇ ಎಷ್ಟು ಹೇಳು. ಮತ್ತೆ ಅದ ಬ್ಯಾಗ್ ಒಳಗೆ ಬಡಿಕೊಂಡಿದ್ದೆ. ಮತ್ತೆ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮನೆ ಕೆಲಸ ಇಲ್ಲಾಂದ್ರೆ ನಮ್ಮಮ್ಮ ಆಚೆ ಇರೋದನ್ನ ತಗೊಂಡು ಮನೆ ಒಳಗಡೆ ತಂದು ನನಗೆ ರಪ 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 ಅಂತ ಕಿತ್ತೋಗೋ ತನಕ ಹೊಡಿತಾರೆ. ಗ್ಯಾರಂಟಿ ಹೊಡೆದೇ ಹೊಡಿತೀವಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗಂಟೆ ಹೊಡೀರಿ. ಗಂಟೆ ಹಿಂಗ್ ಹೊಡಿತಾರ ಗಂಟೆ ಅದೇ ಬಟನ್ ಅದು ಏನದು ಬೆಲ್ ಐಕನ್. ಬೆಲ್ ಲೈಕ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಜನಗಳೇ, ನಮ್ಮ ಕನ್ನಡ ಜನತೆಗೆ. ಅಲ್ಲ ಹಂಗಲ್ಲ, ಜನಗಳಿಗೆ ಎಲ್ಲರೂ ಒಳ್ಳೇದು ಮಾಡಿ ಹೆಲ್ಪ್ ಮಾಡಿ ಒಳ್ಳೆ ನಮ್ಮನ್ನ ಬೆಳೆಸಿ. ಮನೋಭಾವ ಇರಲಿ. ಮನೋಭಾವ ಅಂದ್ರೆ ಒಳ್ಳೇದು ಮನಸ್ಸು, ಮನೋಭಾವ ಅಂತ ಒಳ್ಳೆ ಮನಸ್ಸು ಇರಲಿ. ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಕೇಳ್ಕೊ. ಕಡ್ಡಿ ಆಮೇಲೆ ಹಾಕುವ ಉಣ್ಣಕ್ಕೆ